ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಉಪನಗರ ಪೊಲೀಸರು. ಹತ್ಯೆ ಮಾಡಿದ್ದ 5, ಹತ್ಯೆಗೆ ಸಂಚು ರೂಪಿಸಿದಂತ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಉಪನಗರ ಪೊಲೀಸರು ಇದೀಗ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ ಕೊಲೆ ಪ್ರಕರಣ 8 ಜನ ಆರೋಪಿಗಳನ್ನ ಉಪನಗರ ಪೊಲೀಸರು ಬಂಧಿಸಿದ್ದಾರೆ. ಹತ್ಯೆ ಮಾಡಿದ್ದ 5, ಹತ್ಯೆಗೆ ಸಂಚು ರೂಪಿಸಿದ್ದ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೋರ್ವ ಸಂಚು ರೂಪಿಸಿದ ಆರೋಪಿಗಾಗಿ ಖಾಕಿ ಹುಡುಕಾಟವನ್ನು ನಡೆಸ್ತಾ ಇದೆ. 9 ಜನರ ಗ್ಯಾಂಗ್ನಿಂದ ನಡೆದಿದ್ದಂತಹ ಫೈರೋಜ್ ಕೊಲೆ ಇದು. ಧಾರವಾಡ ತಾಲೂಕಿನ ಉಪ್ಪಿನ ಬೆಟ್ಟಗೇರಿ ಬಳಿ ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು. ತಡರಾತ್ರಿ ಆರೋಪಿಗಳನ್ನ ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ. ಧಾರವಾಡ ಬೆಳಗಾವಿ ಗಡಿಭಾಗದಲ್ಲಿ ಫೈರೋಜ್ ಮೊಬೈಲ್ ಪತ್ತೆಯಾಗಿತ್ತು. ಮೊಬೈಲ್ ಅನ್ನ ಬಿಸಾಕಿ ಹೋಗಿದ್ರು ಹಂತಕರು. ಬಳಿಕ ಪೊಲೀಸರ ಮೊಬೈಲ್ ಲೊಕೇಶನ್ ಹಾಕಿದಂತಹ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಮೊಬೈಲ್ ಪತ್ತೆಯಾಗಿದೆ. ತಡರಾತ್ರಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಉಪ್ಪಿನ ಬೆಟ್ಟಗೇರಿಯ ಸಂಬಂಧಿಕರ ಮನೆಯಲ್ಲಿದ್ದಾಗ ಆರೋಪಿಗಳನ್ನ ಬಂಧಿಸಿರುವಂತದ್ದು. A1 ಆರೋಪಿ ಮೊಹಮ್ಮದ್ನನ್ನ ಕೂಡ ಈ ಸಂದರ್ಭದಲ್ಲಿ ಬಂಧಿಸಲಾಗಿದೆ. ನೋಡಿ, ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದ್ರು ಮನೆಗೆ ನುಗ್ಗಿ ಅಂತ ಅವರ ಸಂಬಂಧಿಕರು ಕೂಡ ಡಿಸಿಪಿ ಅವರ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಡಿಸಿಪಿ ಅವರು ಅವರ ಮನವೊಲಿಸಿದ್ರು. ಇಲ್ಲ, ನಾವು ಆರೋಪಿಗಳನ್ನ ಬಂಧಿಸ್ತೀವಿ ಅಂತ ಭರವಸೆ ಕೊಟ್ಟ ನಂತರ ಮೃತದೇಹದ ಸಮೇತ ಮನೆಗೆ ಹೋಗಿದ್ದಂಥದ್ದು. ಅಲ್ಲಿವರೆಗೂ ಕೂಡ ಹೋರಾಟವನ್ನ ಮಾಡೋದಕ್ಕೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು ಅವರ ಕುಟುಂಬಸ್ಥರು. ಆದ್ರೆ ಇದೀಗ 8 ಜನ ಆರೋಪಿಗಳನ್ನ ಉಪನಗರ ಪೊಲೀಸರು ಬಂಧಿಸಿದ್ದಾರೆ. ಭರವಸೆ ಕೊಟ್ಟ ಮೇರೆಗೆ, ಭರವಸೆಗೆ ತಕ್ಕಂತೆ ಇದೀಗ ಆರೋಪಿಗಳನ್ನ ಬಂಧಿಸಿರುವಂತದ್ದು. 9 ಜನರ ಗ್ಯಾಂಗ್ನಿಂದ ನಡೆದಂತಹ ಕೊಲೆ ಇದು. ಧಾರವಾಡ ತಾಲೂಕಿನ ಉಪ್ಪಿನ ಬೆಟ್ಟಗೇರಿ ಬಳಿ ಆರೋಪಿಗಳನ್ನ ಬಂಧಿಸಲಾಗಿದೆ. 8 ಆರೋಪಿಗಳನ್ನ ಬಂಧಿಸಿರುವಂತದ್ದು. ಪೊಲೀಸರಿಂದ ತನಿಖೆ ಕೂಡ ಇನ್ನೂ ಮುಂದುವರಿತಾ ಇದೆ. ಹತ್ಯೆ ಮಾಡಿದಂತ 5, ಹತ್ಯೆಗೆ ಸಂಚು ರೂಪಿಸಿದಂತಹ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೋರ್ವ ಸಂಚು ರೂಪಿಸಿದ ಆರೋಪಿಗಾಗಿ ಖಾಕಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದೆ. ಧಾರವಾಡ ಬೆಳಗಾವಿ ಗಡಿಭಾಗದಲ್ಲಿ ಫೈರೋಜ್ ಅವರ ಮೊಬೈಲ್ ನ ಬಿಸಾಕಿ ಹಂತಕರು ಹೋಗಿದ್ರಂತೆ. ಅದಾದ ನಂತರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಲೊಕೇಶನ್ ಅನ್ನ ಆನ್ ಮಾಡಿದ್ದಾರೆ. ಮೊಬೈಲ್ ಲೊಕೇಶನ್ ಅನ್ನ ಆನ್ ಮಾಡಿದಂತ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಮೊಬೈಲ್ ಪತ್ತೆ ಆಗಿರುವಂತದ್ದು. ನಂತರ ಆರೋಪಿಗಳಿಗೆ 3 ತಂಡವನ್ನ ರಚಿಸಿದ್ರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು. ಸದ್ಯ ತಡರಾತ್ರಿ 5 ಆರೋಪಿಗಳನ್ನ ಕರೆ ತಂದಿದ್ದಾರೆ ಪೊಲೀಸರು. ಉಪ್ಪಿನ ಬೆಟ್ಟಗೇರಿಯ ಸಂಬಂಧಿಕರ ಮನೆಯಲ್ಲಿದ್ರು ಆರೋಪಿಗಳು. ಆ ಸಂದರ್ಭದಲ್ಲಿ ಹೋಗಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿರುವಂತದ್ದು. A1 ಆರೋಪಿ ಮೊಹಮ್ಮದ್ ಶಾ ಸಂಬಂಧಿಕರ ಮನೆಯಲ್ಲಿದ್ದಂಥ ಆರೋಪಿಗಳು ಇವರೆಲ್ಲರೂ ಕೂಡ ಅಟ್ ಎ ಟೈಮಲ್ಲಿ ಎಲ್ಲರೂ ಕೂಡ ಇದೀಗ ಬಂಧಿಸಲಾಗಿದೆ. ಒಟ್ಟು 8 ಆರೋಪಿಗಳನ್ನ ಉಪನಗರ ಪೊಲೀಸರು ಬಂಧಿಸಿರುವಂತದ್ದು. ಇನ್ನು ಏನಾಗಿತ್ತು, ಯಾಕಾಗಿ ಒಂದು ಕೊಲೆ ನಡೆದಿತ್ತು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಪೊಲೀಸರು ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಕೊಲೆ ದೃಶ್ಯ ಕೂಡ ಸೆರೆ ಆಗಿತ್ತು. ಆ ಎಲ್ಲಾ ದೃಶ್ಯಗಳು ಜೊತೆಯಲ್ಲಿ ಮೊಬೈಲ್ ಟ್ರ್ಯಾಪ್ ಅನ್ನು ಮಾಡಿ ಲೊಕೇಶನ್ ಅನ್ನು ಆನ್ ಮಾಡಿಕೊಂಡು ಇದೀಗ ಆರೋಪಿಗಳನ್ನ ಬಂಧಿಸಿರುವಂತದ್ದು ಪೊಲೀಸರು. A1 ಆರೋಪಿ ಮೊಹಮ್ಮದ್ ಶಾ ಸಂಬಂಧಿಕರ ಮನೆಯಲ್ಲಿ ಇವರೆಲ್ಲ ಆರೋಪಿಗಳು ಕೂಡ ಇದ್ರು. ಅದೇ ಸಂದರ್ಭದಲ್ಲಿ ಮೊಬೈಲ್ ಲೊಕೇಶನ್ ಅನ್ನು ಆನ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ ಹಂತಕರು ಅನ್ನೋದು ಗೊತ್ತಾಗಿದ ತಕ್ಷಣ ಅಲ್ಲಿಗೆ ಹೋಗಿದ್ದಾರೆ. ತಡರಾತ್ರಿನೇ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಆದ್ರೆ ಫೈರೋಜ್ ಅವರ ಕೊಲೆ ಆಗಿದ್ದು ಯಾಕಾಗಿ, ಅವರ ಪಾರ್ಟಿಯಲ್ಲಿದ್ದಂಥವರೇ ಕೊಲೆ ಮಾಡಿದ್ರಾ ಅಥವಾ ಹಳೆ ವೈಷಮ್ಯದಿಂದ ಕೊಲೆ ಆಗಿದ್ದಂಥದ್ದ ಇನ್ನೂ ಕೂಡ ಗೊತ್ತಾಗಿಲ್ಲ.